ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಸತೀಶ್ ಅರವಿಂದ್ ಆಫೀಸಿಯಲ್ಗೆ ಅತ್ಯಂತ ಪ್ರೀತಿಪೂರ್ವಕ ಹೃದಯ ತುಂಬಿದ ಸ್ವಾಗತ. ನಾನು ಈ ಹಿಂದುಗಡೆ ಕವಿತೆ ಬರೆಯುವುದು ಹೇಗೆ ಅಂತ ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಹಾಕಿದ್ದೆ. ಆ ವಿಡಿಯೋಕ್ಕೆ ಒಂದಷ್ಟು ಜನ ಪ್ರಶ್ನೆಗಳನ್ನು ಕೇಳಿದ್ವಿ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಇವಾಗ ಮಾಡ್ತಾಯಿದ್ದೀನಿ. ಕಳೆದ ಒಂದು ವರ್ಷಗಳಿಂದ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಈ ವಿಷಯದ ಕುರಿತು. ಹಾಗಾಗಿ ನನ್ನೆಲ್ಲ ವೀಕ್ಷಕರಲ್ಲಿ ಮೊದಲು ಕ್ಷಮೆ ಕೇಳ್ತಾ ತಮ್ಮ ಪ್ರಶ್ನೆಗೆ ಉತ್ತರಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ಇವರು ಕೇಳಿದರೆ ಯಾರು ಧನಲಕ್ಷ್ಮಿನವರು, ಸರ್ ಕವಿತೆಯ ಕುರಿತು ಕವಿತೆ ರಚನೆಯ ಬಗ್ಗೆ ಹೇಳ್ಕೊಡಿ ಅಂತ, ಪರಿಸರ ಮಾಲಿನ್ಯದ ಕುರಿತು. ಆಮೇಲೆ ಇನ್ನೊಬ್ಬರು ಪ್ರಶ್ನೆ ಕೇಳಿದರು, ಸರ್ ಪ್ರಕಟಣೆ ಮಾಡುವುದು ಹೇಗೆ ಅಂತ ಅಷ್ಟು ಜನ ಕೇಳ್ತಾ ಇದ್ದಾರೆ, ಮೊದಲು ಹೇಳ್ಕೊಡಿ ಅಂತ ಹೇಳಿ ಪ್ರಶ್ನೆ ಕೇಳಿದರು. ಖಂಡಿತವಾಗಿ ಪುಸ್ತಕ ಪ್ರಕಟಣೆ ಮಾಡೋದು ಹೇಗೆ, ಆಮೇಲೆ ಅದಕ್ಕೆ ಯಾವ್ಯಾವ ಹಂತಗಳಿದ್ದಾವೆ ಅಂಥೇಳಿ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಆಮೇಲೆ ಇನ್ನೊಬ್ಬರು ಕೇಳಿದರು, ಸರ್ ಕವಿತೆಗಳಲ್ಲಿ ಎಷ್ಟು ಸಾಲುಗಳಿರಬೇಕು ದಯವಿಟ್ಟು ತಿಳಿಸಿ ಅಂತ ಹೇಳಿದರು. ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಆಮೇಲೆ ಪುಸ್ತಕ ಹೇಗೆ ಪ್ರಕಟಣೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನನ್ನ ಚಾನಲ್ ಇರೋದು ವಿಶೇಷವಾಗಿ ಪುಸ್ತಕಗಳಿಗೋಸ್ಕರನೇ. ಪುಸ್ತಕ ಆಮೇಲೆ ಕನ್ನಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳು, ಕತೆ, ಕವನಗಳು, ಆಮೇಲೆ ನಾಟಕ, ವಿಮರ್ಶೆ, ಕಾದಂಬರಿ, ಹೀಗೆ ಹಲವು ಅಂಶಗಳನ್ನ ಇಟ್ಕೊಂಡು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಹಾಕ್ತಾಯಿರ್ತೀನಿ. ತಾವೆಲ್ಲರೂ ದಯವಿಟ್ಟು ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ, ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಈಗ ವಿಷಯಕ್ಕೆ ಬರ್ತೀನಿ. ಸರ್ ಕವಿತೆಗಳಲ್ಲಿ ಎಷ್ಟು ಸಾಲುಗಳಿರಬೇಕು ಅಂಥೇಳಿ ಯಾರೋ ರಮ್ಯಾನವರು ಪ್ರಶ್ನೆ ಕೇಳಿದರು. ನೋಡಿ, ಕವಿತೆಗಳಲ್ಲಿ ನಿಖರವಾಗಿ ಇಷ್ಟೇ ಸಾಲುಗಳಿರಬೇಕಂತೇನಿಲ್ಲ. ನೀವು ನವ್ಯ, ನವೋದಯ, ಆಮೇಲೆ ಈ ದಲಿತ, ಆಮೇಲೆ ಈ ಪ್ರಗತಿಶೀಲ ಕಾಲಘಟ್ಟದ ಈ ಎಲ್ಲ ಕಾಲಘಟ್ಟದ ಕವಿತೆಗಳನ್ನು ನೋಡಿದ್ರೆ ಕವಿತೆಗಳಲ್ಲಿ ಸಾಮಾನ್ಯವಾಗಿ 10, 15, 20 ಅಥವಾ 25 ಸಾಲುಗಳಲ್ಲಿ ಹೀಗೆ ಇಷ್ಟೇ ಸಾಲುಗಳಂತಿಲ್ಲ ಕವಿತೆಗಳನ್ನು ಬರಿಬೋದು. ಇತ್ತೀಚೆಗೆ ಬರೆದಂಥ ಉದಯೋನ್ಮುಖ ಕವಿಗಳು ಬರೆದಂಥ ಕವಿತೆಗಳನ್ನು ನೀವು ನೋಡ್ಬೋದು. ಕೆಲವೊಂದಿಷ್ಟು ಸಾಲುಗಳು ಹೆಚ್ಚಾಗಿರ್ತವೆ, ಕೆಲವೊಂದರಲ್ಲಿ ಸಾಲುಗಳು ಕಡಿಮೆ ಸಾಲಿನಲ್ಲೂ ಕೂಡ ಕವಿತೆಗಳನ್ನು ರಚನೆ ಮಾಡಿರ್ತಾರೆ. ಹಾಗಾಗಿ ನಿಖರವಾಗಿ ಇಷ್ಟೇ ಸಾಲುಗಳಲ್ಲಿ ಕವಿತೆ ಬರೀಬೇಕಂತೇನು ನಿಯಮ ಇಲ್ಲ. ಆದರೆ ಕವಿತೆ ಪ್ರಬುದ್ಧವಾಗಿರಲಿ, ಬರವಣಿಗೆಯ ಮೇಲೆ ಏನಂದರೆ ಪ್ರಬುದ್ಧತೆ ಇರಲಿ, ಹೊಸ ಕನ್ನಡ ಶ್ರೀಮಂತಿಕೆ ಭಾಷೆ ಪದಗಳಲ್ಲಿ, ಆಮೇಲೆ ಕನ್ನಡ ಭಾಷೆಯ ಹೊಸ ಪದಗಳನ್ನು ಪ್ರಯೋಗ ಮಾಡ್ತಾ ಒಂದು ಪ್ರಬುದ್ಧವಾದಂಥ ಕವಿತೆ ರಚನೆ ಮಾಡಿರಿ. ಆ ಕವಿತೆ ಇಷ್ಟೇ ಸಾಲುಗಳಲ್ಲಿ ಆಗಬೇಕು ಅಥವಾ ಇಷ್ಟೇ ಸಾಲುಗಳಲ್ಲಿ ಮುಕ್ತಾಯ ಆಗಬೇಕು ಅಂತ ಹಾಗೇನಿಲ್ಲ. ಒಂದು ಒಳ್ಳೆಯ ಕವಿತೆ ರಚನೆ ಮಾಡಲಿಕ್ಕೆ ಸಾಲುಗಳ ನಿಬಂಧನೆ ಇಲ್ಲ. ಆದರೆ ಈ ಹಿಂದುಗಡೆ ಏನಂದರೆ ಛಂದಸ್ಸಿನಲ್ಲಿ ನಿಯಮ ಇತ್ತು. ಈ ಹಳೆಗನ್ನಡದ, ನಡುಗನ್ನಡದ ಕವಿಗಳು ಛಂದಸ್ಸಿನ ನಿಯಮಕ್ಕೆ ಅನುಗುಣವಾಗಿ, ಅಂದರೆ ಛಂದೋ ನಿಯಮಕ್ಕೆ ಅನುಗುಣವಾಗಿ ನೋಡಿರಿ, ಷಟ್ಪದಿಯಲ್ಲಿ, ಕಂದ ಪದ್ಯದಲ್ಲಿ, ರಗಳೆಯಲ್ಲಿ, ಹೀಗೆಲ್ಲ ಅಲ್ಲಿ ಒಂದಷ್ಟು ನಿಯಮಗಳಿದ್ದವು. ಅವುಗಳನ್ನು ಬಿಟ್ಟರೆ ಇತ್ತೀಚಿನ ಕವಿತೆಗಳಲ್ಲಿ ಬರೆಯುವಂಥ ಕವಿಗಳೆಲ್ಲರೂ ಏನಂದರೆ ಪಾದದ ಮಿತಿಗಳಿಲ್ಲದೆ, ಅಂದರೆ ಸಾಲಿನ ಮಿತಿ ಇಲ್ಲದೆ ಕವಿತೆಗಳನ್ನು ರಚನೆ ಮಾಡ್ತಾಯಿದ್ದಾರೆ. ಮಿತಿ ಇಲ್ಲ ಅಂದರೆ ಏನು ಸುದೀರ್ಘವಾದಂಥವುಗಳಲ್ಲ, ಆದರೆ ಒಂದು 20, 25, 30 ಸಾಲುವರೆಗೂ ಕವಿತೆ ಬರೆದರೆ ಒಳ್ಳೆಯ ಕವಿತೆ ರಚನೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಆಮೇಲೆ ಇನ್ನು ಮತ್ತೊಬ್ಬರು ಪ್ರಶ್ನೆ ಕೇಳಿದರು, ಸರ್ ಕವಿತೆ ಪ್ರಕಟಣೆ ಮಾಡುವುದು ಹೇಗೆ? ಆಮೇಲೆ ಇವರು ಯಾರು ಸರಿತಾ ಅನ್ನೋದು ಕೇಳಿದ್ರು, ಸರ್ ಕವನ ಬಿಡುಗಡೆ ಮಾಡುವುದು ಹೇಗೆ ಅಂತೇಳಿ ಆ ವಿಷಯಕ್ಕೆ ಬರ್ತೀನಿ. ನೋಡಿ, ಪುಸ್ತಕ ಪ್ರಕಟಣೆ ಮಾಡಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದೊಂದು ಹಂತಗಳಿದ್ದಾವೆ. ಆ ಹಂತಗಳನ್ನು ಅನುಸರಿಸಿ ನಾವು ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಬಹುದು. ನೀವು ಕನ್ನಡ ಸಾಹಿತ್ಯದಲ್ಲಿ ಒಂದಷ್ಟು ಕವನ ಬರೆಯುವಂಥ ಆಸಕ್ತರಿದ್ದರೆ, ನೀವು ಒಂದಷ್ಟು ಕವಿತೆಗಳನ್ನು ಬರೆದಿದ್ದರೆ, ಅವುಗಳನ್ನು ನೀವು ಬೇರೆ ಬೇರೆ ಯಾವುದೋ ಪತ್ರಿಕೆಗಳಲ್ಲಿ ಪ್ರಕಟಣೆ ಕೂಡ ಆಗಿದ್ದರೆ, ಅಥವಾ ನೀವು ಒಂದಷ್ಟು ಕವನಗಳನ್ನು ಬರೆದು ಇಟ್ಟಿದ್ದರೆ, ಅವನ್ನೆಲ್ಲ ಸಂಗ್ರಹಿಸಿ ಒಂದು ಕವನ ಸಂಕಲನ ಮಾಡಿ ಪುಸ್ತಕ ಮಾಡಿ ಪ್ರಕಟಣೆ ಮಾಡಬಹುದು. ಹೇಗೆ ಅಂದರೆ ನೋಡಿ, ಮೊದಲು ನಾವೇನು ಮಾಡಬೇಕು ಅಂದರೆ ಈ ಹಸ್ತಪ್ರತಿಯನ್ನು ತಯಾರಿ ಮಾಡಿಕೊಳ್ಬೇಕು. ಹಸ್ತಪ್ರತಿ ಅಂದರೆ ಕೈ ಬರಹದಲ್ಲಿ ಬರೆದು, ಅಂದರೆ ಲೋಪದೋಷಗಳಿಲ್ಲದೆ, ತಪ್ಪಿಲ್ಲದೆ ಸರಿಯಾಗಿ ಅದನ್ನು ಬರೆದು ಹಸ್ತಪ್ರತಿಯನ್ನು ಸಿದ್ಧ ಮಾಡಿಕೊಂಡು ಬರೆದಾದಮೇಲೆ ಒಂದಷ್ಟು ಕವಿತೆಗಳನ್ನು ಸರಿಸುಮಾರು ಏನಂದರೆ
ಸಾಮಾನ್ಯವಾಗಿ ಕವನ ಸಂಕಲನಗಳು 65-70 ಪುಟಗಳಿದ್ದರೆ ಒಳ್ಳೆಯದು. ಯಾಕೆಂದರೆ ಮಕ್ಕಳ ಕವಿತೆಗಳಾದರೆ 35ರಿಂದ 40 ಪುಟಗಳು ಅಥವಾ 50 ಪುಟಗಳು, ಮುಂದೆ ಎಷ್ಟು ಪುಟಗಳಾದರೂ ನಡೆಯುತ್ತೆ. ಇನ್ನು ಯುವ ಬರಹಗಾರರು ನೀವು ಕವಿತೆಗಳನ್ನು ಅಥವಾ ಕವನ ಸಂಕಲನ ಪ್ರಕಟಣೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ 60ರಿಂದ 70, 75, ಮುಂದೆ 100 ಪುಟದವರೆಗೂ ನೀವು ಎಷ್ಟು ಪುಟಗಳಾದರೂ ನಡೆಯುತ್ತೆ. ಆದರೆ ಸಾಮಾನ್ಯವಾಗಿ 60ರಿಂದ 65, 70 ಪುಟಗಳು ಇದ್ದರೆ ತುಂಬ ಒಳ್ಳೆಯದು. ಮಕ್ಕಳ ಪುಸ್ತಕಗಳಿಗಾದರೆ 35ರಿಂದ 40, 60, 100 ಪುಟಗಳು ಎಷ್ಟರಾದರೂ ಮಾಡ್ಕೊಳ್ಳಿ. ಆದರೆ ಯುವ ಬರಹಗಾರರು ಇತ್ತೀಚಿನ ಎಲ್ಲ ಬರಹಗಾರರು ಸಾಮಾನ್ಯವಾಗಿ 65ರಿಂದ 70 ಪುಟಗಳ ಕವನ ಸಂಕಲನವನ್ನು ಮಾಡ್ತಾರೆ. ಹಾಗಾಗಿ ನಿಮ್ಮೆಲ್ಲ ಕವನಗಳು ಈ ಹಿಂದುಗಡೆ ಬೇರೆ ಬೇರೆ ಕಡೆ ನೀವು ಪ್ರಕಟ ಮಾಡಿದಂಥ ಕವನಗಳಾಗಲಿ, ಆಮೇಲೆ ಪತ್ರಿಕೆಗಳಲ್ಲಿ, ಸ್ಥಳೀಯ ಪತ್ರಿಕೆಗಳಲ್ಲಿ ಬಂದಂಥ ಕವನಗಳನ್ನು ಸಂಗ್ರಹಿಸಿ ಒಟ್ಟಾರೆಯಾಗಿ ಒಂದು ಹಸ್ತಪ್ರತಿಯನ್ನು ಮಾಡಿ ನೀವು ಅದನ್ನು ಮುದ್ರಣಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ನಿಮ್ಮದೇ ಸ್ವಂತ ಪ್ರಕಾಶನದಲ್ಲಿಯೋ ಅಥವಾ ಬೇರೆ ಬೇರೆ ಪ್ರಕಾಶನಗಳೀಗ ನಿಮ್ಮ ಪುಸ್ತಕವನ್ನು ಪ್ರಕಟಣೆ ಮಾಡಲಿಕ್ಕೆ ಅವರು ಒಪ್ಪಿದರೆ ಆ ಪ್ರಕಾಶನಗಳಿಗೂ ನೀವು ಪುಸ್ತಕವನ್ನು ಕೊಡ್ಬೋದು. ಅದು ಪ್ರಕಾಶಕರಿಗೂ ಮತ್ತು ಏನಂದರೆ ನಿಮಗೂ ಬಿಟ್ಟಂತಹ ವಿಷಯ. ಅಲ್ಲಿ ನಿಮಗೂ ಮತ್ತು ಅವ್ರ ಮಧ್ಯೆ ಏನು ಮಾತುಕತೆ ಆಗುತ್ತೋ ಅವರಿಗೆ. ಯಾಕಂದರೆ ಕೆಲವೊಂದು ಸಲ ಪುಸ್ತಕಗಳ ಹಕ್ಕುಗಳ ವಿಷಯದಲ್ಲೂ ಹಕ್ಕುಗಳು ಲೇಖಕರಿಗೋ ಅಥವಾ ಪ್ರಕಾಶಕರಿಗೂ ಬಿಟ್ಟಿದ್ದು ಅನ್ನೋದು ಅವರು ಮತ್ತು ನಿಮ್ಮ ಮಧ್ಯೆ. ಕೆಲವು ಪ್ರಕಾಶನದವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮ ಪುಸ್ತಕವನ್ನು ಪ್ರಕಟಣೆ ಮಾಡಲಿಕ್ಕೆ ಅವರು ಮುಂದೆ ಬಂದರೆ ಅವರು ನಿಮಗೆ ಗೌರವಧನ ಕೊಟ್ಟು ನಿಮ್ಮ ಪುಸ್ತಕವನ್ನು ಪ್ರಕಟಣೆ ಮಾಡಿ ಅವರು ಮಾರಾಟ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ನಿಮಗೆ ಗೌರವಧನವಾಗಿ ಒಂದಷ್ಟು ಪುಸ್ತಕಗಳನ್ನು ಅಥವಾ ಧನ ಸಹಾಯವನ್ನು ಅವರು ಕೊಡ್ತಕ್ಕಂಥ ವ್ಯವಸ್ಥೆ ಇರೋದು ನಾವು ನೋಡ್ತೀವಿ. ಇನ್ನು ಇಲ್ಲ ನಾವೇ ಪ್ರಕಾಶಕರಾಗಿ ನಮ್ಮದೇ ಪ್ರಕಾಶನದಲ್ಲಿ ಪುಸ್ತಕ ಬಿಡುಗಡೆ ಕೂಡ ನಾವು ಮಾಡಬಹುದು. ಬಹುಶಃ ಇತ್ತೀಚಿನ ಕೆಲವೊಂದಷ್ಟು ಬರಹಗಾರನ ನಾನು ನೋಡಿದ್ದೀನಿ. ಅವರು ತಮ್ಮದೇ ಸ್ವಂತ ಪ್ರಕಾಶನದಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ. ಇಲ್ಲ ಸರ್ ನಮ್ಮ ಸ್ವಂತ ಪ್ರಕಾಶನ ಇಲ್ಲ ಅಂದರೆ ನೀವು ಬೇರೆ ಬೇರೆ ಪ್ರಕಾಶನದ ಹತ್ತಿರ ಹೋಗಿ ಸರ್ ನಾನೊಂದು ಪುಸ್ತಕ ಬರೆದಿದ್ದೀನಿ ಅದನ್ನು ತಮ್ಮ ಪ್ರಕಾಶನದಲ್ಲಿ ಪ್ರಕಟಣೆ ಮಾಡಿ ಅಂತಲೂ ಕೂಡ ಕೋರಬಹುದು. ಅಥವಾ ಅವರಾಗಿ ಮುಂದೆ ಬಂದರೂ ಕೂಡ ಪುಸ್ತಕವನ್ನು ಏನಂದರೆ ಪ್ರಕಟಣೆಗೆ ಕೊಡ್ಬೋದು. ಸರಿಸುಮಾರು ನೀವೇ ಪುಸ್ತಕವನ್ನು ಪ್ರಕಟಣೆ ಮಾಡಿದ್ರೆ ಸರ್ ಖರ್ಚು ಎಷ್ಟು ಬರುತ್ತೆ ನೋಡಿ. ಈ ಪುಸ್ತಕ ಪ್ರಕಟಣೆಗೆ ನೀವೇ ಮುಂದಾದರೆ ಖರ್ಚು ವೆಚ್ಚವನ್ನೆಲ್ಲ ನೀವೇ ತೂಗಿಸೋದಾದರೆ ಅದು ಪುಸ್ತಕ ಪ್ರಕಾಶನದ ಮುದ್ರಣಗಾರರಿಗೆ ನೀವು ಪುಸ್ತಕ ಅನ್ನೋದ ಮುದ್ರಣ ಮಾಡಲಿಕ್ಕೆ ಕೊಡ್ತೀರಿ. ಅದಕ್ಕೆ ಒಂದು ಒಳ್ಳೆಯ ಮುಖಪುಟ ವಿನ್ಯಾಸವನ್ನು ಮಾಡಿಕೊಡಬೇಕು. ಅದರ ಖರ್ಚು ವೆಚ್ಚನೂ ಕೂಡ ಏನಂದರೆ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಅದ್ಧೂರಿಯಾಗಿ ವಿನ್ಯಾಸ ಮಾಡೋದ್ರಿಂದ ಇದೊಂದು ಖರ್ಚಾಗುತ್ತೆ. ಹಾಗಾಗಿ ಪುಸ್ತಕ ಅದ್ಧೂರಿಯಾಗಿರೋದಕ್ಕಿಂತ ಒಳ್ಳೆಯ ಒಂದು ವಿನ್ಯಾಸವನ್ನು ಆಯ್ಕೆ ಮಾಡ್ಕೊಳ್ಳಿ. ಆಮೇಲೆ ಬಳಸುವಂಥ ಹಾಳೆ ಮೇಲೆ ಅವಲಂಬನೆ ಆಗುತ್ತೆ. ನೀವು ಯಾವ ಹಾಳೆಯನ್ನು ಅಥವಾ ಮಧ್ಯಮ ಉತ್ತಮ ಗುಣಮಟ್ಟದ ಮುದ್ರಣದಲ್ಲಿ ಸಾಕಷ್ಟು ಹಾಳೆಗಳಿರ್ತವೆ. ಹಾಗಾಗಿ ನೀವು ಹಾಳೆಯ ಗುಣಮಟ್ಟವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅದರ ಮೇಲೆ ನಿಮ್ಮ ಖರ್ಚು ವೆಚ್ಚದ ಅವಲಂಬನೆ ಆಗುತ್ತೆ. ಆಮೇಲೆ ಸಾಮಾನ್ಯವಾಗಿ ಪುಸ್ತಕದ ಪುಟಗಳ ಸಂಖ್ಯೆಯ ಮೇಲೆ ಬೆಲೆ ನಿರ್ಧರಿತವಾಗುತ್ತೆ. ನೀವು ಪುಸ್ತಕ 100 ಪುಟ ಇದ್ದಾವೆ ಅಥವಾ 150 ಪುಟ ಇದ್ದಾವೆ ಅಥವಾ 80 ಪುಟ 90 ಪುಟಗಳಿದ್ದಾವೆ. ಪುಟದ ಮೇಲೂ ಕೂಡ ಏನಂದರೆ ಖರ್ಚು ವೆಚ್ಚದ ಅವಲಂಬನೆ ಆಗುತ್ತೆ. ಸರಿಸುಮಾರು ಒಂದು 100 ಪುಟದ ಪುಸ್ತಕ ನೀವು ಮುದ್ರಣ ಮಾಡ್ತೀನಿ ಅಂದರೆ ಒಂದು 35ರಿಂದ 40 ಸಾವಿರ 45 ಸಾವಿರವರೆಗೂ ಪುಸ್ತಕ ಏನಂದರೆ ಪ್ರಕಟಣೆಗೆ ಖರ್ಚು ಆಗ್ಬೋದು. ಇವತ್ತಿನ ದಿನಮಾನದಲ್ಲಿ ಒಂದು 50,000 ರೂಪಾಯಿ ಅಂತ ಹೇಳಿದ್ರು ಕೂಡ ಪುಸ್ತಕ ಪ್ರಕಟಣೆಗೆ ಅಷ್ಟು ದುಡ್ಡು ಖರ್ಚಾಗುತ್ತೆ. ಆಮೇಲೆ ಏನಂದರೆ ಈ ನಿಮ್ಮ ಪ್ರಕಾಶಕರಿಂದ ನೀವು ಪ್ರಕಟಣೆ ಮಾಡಿದಷ್ಟು ಆದಷ್ಟು ನಿಮಗೆ ಖರ್ಚು ಉಳಿತಾಯ ಆಗುತ್ತೆ. ಯಾಕಂದರೆ ಪ್ರಕಾಶಕರು ತಾವೇ ನಿಮ್ಮ ಮುಂದೆ ನಿಂತು ಅದರ ಮುಖಪುಟ ವಿನ್ಯಾಸವನ್ನು ಆಯ್ಕೆ ಮಾಡ್ತಾರೆ. ಆಮೇಲೆ ಅದಕ್ಕೊಂದು ನೀವು ಒಳ್ಳೆಯ ಶೀರ್ಷಿಕೆಯನ್ನು ಕೊಡಬೇಕು. ಒಳ್ಳೆಯ ಶೀರ್ಷಿಕೆಯನ್ನು ಆಯ್ಕೆ ಮಾಡಿಕೊಂಡು ಆಮೇಲೆ ನಿಮ್ಮ ಹತ್ತಿರದಲ್ಲಿದ್ದಂತಹ ಹಿರಿಯ ಸಾಹಿತಿಗಳಿಂದನೋ ಅಥವಾ ಅನುಭವಿ ಬರಹಗಾರರಿಂದನೋ ಈ ಹಿಂದುಗಡೆ 4-5 ಪುಸ್ತಕಗಳನ್ನು ಬರೆದಿರ್ತಾರಲ್ಲ, ಒಳ್ಳೆಯ ಸಾಹಿತಿಗಳನ್ನು ಭೇಟಿಯಾಗಿ ಅವರಿಂದ ಬೆನ್ನುಡಿ ಬರೆಸಬೇಕು. ಆಮೇಲೆ ಪುಸ್ತಕಕ್ಕೆ ಆರಂಭದ ಮುನ್ನುಡಿಯನ್ನು ಬರೆಸ್ರಿ. ಆಮೇಲೆ ಒಂದು ಪುಟ ಲೇಖಕರ ಮಾತು ಅಂಥೇಳಿ ನಿಮ್ಮದೇ ಅಭಿಪ್ರಾಯವನ್ನು ಅಂದರೆ ಒಂದು ರೀತಿ ಕೃತಜ್ಞತೆಯ ರೂಪದಲ್ಲಿ ಪುಸ್ತಕ ಬರೀಲಿಕ್ಕೆ ನಿಮಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೋ
ಅವರೆಲ್ಲರಿಗೋಸ್ಕರ ಕೃತಜ್ಞತೆಗಳು ಅಂಥೇಳಿ ಒಂದು ಪುಟ ಲೇಖಕರ ಮನದ ಮಾತು ಅಂಥೇಳಿ ಬರಿಬೋದು, ಅಥವಾ ಲೇಖಕರ ಅಭಿಪ್ರಾಯ ಅಂತಲೂ ಬರಿಬೋದು. ಹೀಗೆ ಆರಂಭದಲ್ಲಿ ಒಂದು ಪುಟ ಏನಂದರೆ ಕೃತಜ್ಞತೆಗಳು ಅಂಥೇಳಿ ಬರೀಬೇಕು. ಹೀಗೆ ಬೆನ್ನುಡಿ ಆದಮೇಲೆ ಮುನ್ನುಡಿ ಆದಮೇಲೆ ಅಚ್ಚುಕಟ್ಟಾಗಿ ಅದನ್ನು ಮುದ್ರಣಕ್ಕೆ ಕೊಡುವಂಥ ವ್ಯವಸ್ಥೆ ಮಾಡಿ, ಪುಸ್ತಕ ಮುದ್ರಣ ಆದಮೇಲೆ ಅದನ್ನು ಏನಂದರೆ ಪೂರ್ತಿ ಪುಸ್ತಕ ಎಲ್ಲ ಪ್ರತಿಗಳು ಮುದ್ರಣ ಆದಮೇಲೆ ಅಲ್ಲ, ಅದರ ಒಂದು ಪ್ರತಿ ಮುದ್ರಣ ಆದಮೇಲೆ ಅದನ್ನು ಮತ್ತೆ ನಿಮ್ಮ ಕೈಗೆ ಕೊಡ್ತಾರೆ ಅವರು. ಅದನ್ನು ತಗೊಂಡು ನಿಮ್ಮ ಗೊತ್ತಿರುವಂತಹ ನಿಮ್ಮ ಹಿರಿಯ ಉಪನ್ಯಾಸಕರಾಗಲಿ, ಪ್ರಾಧ್ಯಾಪಕರಾಗಲಿ, ಆಮೇಲೆ ಒಂದು 10-15 ಪುಸ್ತಕ ಬರೆದಂಥವ್ರಾಗಲಿ, ಯುವ ಪ್ರತಿಭಾವಂತ ಲೇಖಕರಾಗಲಿ, ಹಿರಿಯ ಸಾಹಿತಿಗಳಾಗಲಿ, ಅವ್ರ ಹತ್ರ ಸರ್ ನಾವು ಈ ಕವನ ಸಂಕಲನ ಮಾಡ್ತಾಯಿದ್ದೀನಿ, ಇದನ್ನು ಓದಿ ತಮ್ಮ ಅಭಿಪ್ರಾಯ ಹೇಳಿ, ಆಮೇಲೆ ಒಂದಷ್ಟು ಲೋಪದೋಷಗಳಿದ್ದರೆ ಎಲ್ಲಾದರೂ ತಿದ್ದುಪಡಿ ಮಾಡಿ ಅಂತ ಅವ್ರ ಕೈ ಕೊಡಿ. ಅವರು ನಂದು 2-3 ದಿನ ಅವರು ಸಮಯ ಕೊಡಿ ಅವರಿಗೆ. ಯಾಕಂದರೆ ನಾವು ಹೇಳಿದಾಗ ಅವ್ರ ಹತ್ರ ಹೋಗಿ ಮಾಡೇ ಕೊಡಿ ಅಂತ ಅನ್ನೋಕ್ಕೆ ಬರೋದಿಲ್ಲ. ಸರ್ ನೀವು ಸಾಧ್ಯವಾದಾಗ 1-2 ದಿನ ಬಿಡುವು ಮಾಡಿಕೊಂಡು ಅವ್ರಿಗೆ ಕರೆ ಮಾಡಿ ಅನುಮತಿ ಮಾಡಿಕೊಂಡು, ಸರ್ ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಅಂಥೇಳಿ ಅವರು ಬಿಡುವಿದ್ದಾಗ ಹೋಗಿ ಆ ಪುಸ್ತಕನ ಅಂದರೆ ಅದರ ಪ್ರತಿಯನ್ನು ಕೊಟ್ಟು, ಸರ್ ಇದರಲ್ಲಿ ಲೋಪದೋಷಗಳೇನಾದರೂ ಇದ್ದರೆ ತಿದ್ದಿ ಅಂತ ಹೇಳಿಕೊಡಿ ಅನ್ನೋರು ನಿಮಗೆ ಒಳ್ಳೆಯ ಸಲಹೆಯನ್ನು ಕೊಡ್ತಾರೆ. ಯಾಕಂದರೆ ನಾವು ಪುಸ್ತಕ ಪ್ರಕಟಣೆ ಮಾಡೋದು ಅದೊಂದು ತಪಸ್ಸಿದ್ದ ಹಾಗೆ. ಆ ತಪಸ್ಸನ್ನು ಯಶಸ್ವಿ ಆಗಬೇಕು. ತಪಸ್ಸು ಯಾವುದೇ ರೀತಿಯಲ್ಲಿ ಭಂಗ ಆಗಬಾರ್ದು. ಅಂದರೆ ನಮ್ಮ ಲೋಪದೋಷಗಳನ್ನು ನಾವು ಇವಾಗಲೇ ತಿದ್ದುಕೊಂಡು ಅಚ್ಚುಕಟ್ಟಾಗಿ ಒಳ್ಳೆಯ ಪುಸ್ತಕ ಮಾರುಕಟ್ಟೆಗೆ ಬರಬೇಕು. ಕನ್ನಡ ಸಾಹಿತ್ಯ ಸಾರಸ್ವತ ಲೋಕಕ್ಕೆ ಒಂದು ಒಳ್ಳೆಯ ಕೃತಿ ನಿಮ್ಮಿಂದ ಕೊಡುಗೆಯಾಗಿ ಬರಬೇಕು. ಅಂದರೆ ಇಲ್ಲಿ ನಾವು ನಮ್ಮ ಲೋಪದೋಷಗಳನ್ನು ನಾವು ನಮ್ಮ ನೆರೆಹೊರೆಯರಿಂದ, ಅನುಭವಿಗಳಿಂದ ನಾವು ತಿದ್ದುಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದರೆ ಯಾವತ್ತೂ ನಮ್ಮ ಬೆನ್ನು ನಮ್ಗೆ ಕಾಣಿಸೋದಿಲ್ಲ. ಹಾಗಾಗಿ ನಾವು ಎಡುತ್ತಿರ್ತೀವಿ. ಸಣ್ಣ ಪುಟ್ಟ ದೋಷಗಳು, ಅಕ್ಷರ ದೋಷಗಳು, ಆಮೇಲೆ ಅಲ್ಪಪ್ರಾಣ, ಮಹಾಪ್ರಾಣ, ಆಮೇಲೆ ಪದಪುಂಜಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸಗಳಾಗ್ತಾ ಇರ್ತವೆ. ಹಾಗಾಗಿ ಕನ್ನಡ ಸಾಹಿತ್ಯ ಲೋಕ ಬಹುದೊಡ್ಡವಾದಂತಹ ಶಬ್ದ ಸಂಗ್ರಹ ಇರುವಂಥ ಭಾಷೆ. ಹಾಗಾಗಿ ಒಂದಷ್ಟು ತಿದ್ದುಪಡಿಗಳನ್ನು ಅವರು ಮಾಡಿ ನಿಮ್ಗೆ ಕೊಡ್ತಾರೆ. ನಂತರ ಮತ್ತೆ ಅದನ್ನು ಮರುಮುದ್ರಣಕ್ಕೆ ಕೊಟ್ಟು ಆ ಪುಸ್ತಕ ಮರುಮುದ್ರಣ ಅಂದರೆ ಇರುವಂಥ ವ್ಯವಸ್ಥೆ ಒಳಗಡೆ ಅವ್ರೇನು ಮಾಡ್ತಾರೆ, ಲೋಪದೋಷಗಳನ್ನು ಸರಿಪಡಿಸಿ ಮತ್ತೆ ಮುದ್ರಣ ಮಾಡ್ತಾರೆ. ಆಗ ಅಂತಿಮವಾದಂಥ ಮುದ್ರಣಕ್ಕೆ ಏನಂದರೆ ತಯಾರಿಯಾಗುತ್ತೆ ನಿಮ್ಮ ಪುಸ್ತಕ. ನೀವು ಅದೆಲ್ಲ ನಿಮ್ಮ ಸ್ವಂತ ಪ್ರಕಾಶನದಲ್ಲೇ ಮಾಡ್ತಾಯಿದ್ರೆ ನೀವೇ ಅದನ್ನು ಮುಂದೆ ನಿಂತು ಎಲ್ಲ ಜವಾಬ್ದಾರಿಯನ್ನು ಮಾಡಬೇಕಾಗುತ್ತೆ. ಪ್ರಕಾಶನಕ್ಕೆ ಕೊಟ್ಟರೆ ಪ್ರಕಾಶಕರು ಅದನ್ನು ಏನಂದರೆ ಮೊದಲ ಮುದ್ರಣ ಅಂದರೆ ಕಚ್ಚಾ ಮುದ್ರಣ ಆದ ನಂತರ ಅದನ್ನು ತಂದು ಅವರು ನಿಮ್ಮ ಕೈ ಕೊಡ್ತಾರೆ. ಮತ್ತು ಅವರು ಮರುಮುದ್ರಣದ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂತಿಮ ಮುದ್ರಣ ಆದ ನಂತರ ಪುಸ್ತಕಗಳನ್ನು ಒಟ್ಟು ಮುದ್ರಣಕ್ಕೆ ಅವರು ಒಪ್ಪಿಗೆಯನ್ನು ಕೊಡ್ತಾರೆ. ನಿಮ್ಮ ಎಲ್ಲ ಪುಸ್ತಕಗಳು ಮುದ್ರಣಗೊಳ್ಳುತ್ತವೆ. ಇನ್ನೊಂದು ವಿಷಯ ಏನಂದರೆ, ಪುಸ್ತಕ ವಿನ್ಯಾಸದ ಒಂದು ಒಳ್ಳೆಯ ವಿನ್ಯಾಸವನ್ನು ಆಯ್ಕೆ ಮಾಡ್ಕೊಳ್ಳಿ. ಹೇಳಿದಾಗ ಬಹಳ ಸುದೀರ್ಘವಾದಂಥ ಏನು ಬಹಳ ಅದ್ಧೂರಿಯಾದಂಥ ವಿನ್ಯಾಸ ಮಾಡಬೇಕಂತೇನಿಲ್ಲ. ಒಂದು ಉತ್ತಮವಾದಂಥ ವಿನ್ಯಾಸ, ಮುಖಪುಟದ ಆಯ್ಕೆ, ಆಮೇಲೆ ಅಕ್ಷರಗಳ ಅಳತೆ ಎಷ್ಟಿರಬೇಕು ಅನ್ನೋದು ಸಹಿತ ನೀವೇ ಆಯ್ಕೆ ಮಾಡಬೇಕು. ಅದರ ಮೇಲೆ ನಿಮ್ಮ ಪುಸ್ತಕದ ಏನಂದರೆ ಖರ್ಚು ವೆಚ್ಚವು ಕೂಡ ಅವಲಂಬನೆ ಆಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ನೀವು ಪುಸ್ತಕ ಬಿಡುಗಡೆ ಆದಮೇಲೆ ನಿಮ್ಮ ಪುಸ್ತಕಕ್ಕೆ ಸಹಾಯಧನ ಬೇಕಾದರೆ ಕೇಂದ್ರ ಗ್ರಂಥಾಲಯಕ್ಕೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರದ ಸಹಾಯವನ್ನು ಕೂಡ ನೀವು ಪಡೆದುಕೊಳ್ಬೋದು. ಅಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದ್ರ ಮುಖಾಂತರವಾಗಿ ಪುಸ್ತಕ ಪ್ರಾಧಿಕಾರದ್ದು ಮತ್ತು ಕೇಂದ್ರ ಗ್ರಂಥಾಲಯದ ಧನ ಸಹಾಯ ಕೂಡ ನೀವು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದ್ದಾವೆ. ಆಮೇಲೆ ಪುಸ್ತಕ ಮುದ್ರಣ ವ್ಯವಸ್ಥೆಯಲ್ಲಿ ಏನಂದರೆ, ನಿಮಗೆ ಮಾಡೋಕ್ಕಾಗದೇ ಇದ್ದರೆ ಕೆಲವು ಸಂದರ್ಭದಲ್ಲಿ ನಿಮ್ಮ ಆಪ್ತ ಸ್ನೇಹಿತರು, ದಾನಿಗಳು ಯಾರಾದರೂ ಪುಸ್ತಕ ಮುದ್ರಣ ಮಾಡಲಿಕ್ಕೆ ಧನ ಸಹಾಯ ಮಾಡ್ತೀನಿ ಅಂತ ಬಂದರೆ ಅವರ ಧನ ಸಹಾಯದಿಂದವೂ ಸಹಿತ ನೀವು ಪುಸ್ತಕ ಮುದ್ರಣ ಮಾಡಬಹುದು. ಹೇಳೋದಲ್ಲ, ಕೆಲವೊಬ್ಬರಿಗೆ ಕವಿಗಳಿಗೆ ಅಷ್ಟು ಖರ್ಚು ವೆಚ್ಚ ತೂಗಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಯಾವುದೇ ಪ್ರಕಾಶಕರು ನಿಮ್ಮ ಪುಸ್ತಕ ಮುದ್ರಣ ಮಾಡೋಕ್ಕೆ ಮುಂದೆ ಬರದೇ ಹೋದರೆ ದಾನಿಗಳ ಸಹಾಯದಿಂದವೂ ಕೂಡ ನೀವು ಪುಸ್ತಕವನ್ನು ಮುದ್ರಣ ಮಾಡಬಹುದು ಅಂತ ಹೇಳ್ತಾ, ಆಮೇಲೆ ಹೀಗೆ ಒಂದಷ್ಟು ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕಿದೆ ಅಂತ ಅನ್ಕೋತೀನಿ. ಹೆಚ್ಚು ಹೆಚ್ಚು ಪುಸ್ತಕಗಳೊಂದಿಗೆ ಒಡನಾಟ ಇಟ್ಕೊಳ್ಳಿ. ಯಾಕೆಂದರೆ ಪುಸ್ತಕ ನಿಮ್ಮ ಏಕಾಂತವನ್ನು ದೂರ ಮಾಡುತ್ತೆ. ಪುಸ್ತಕ ನಿಮ್ಮೊಂದಿಗೆ ಮಾತನಾಡ್ತವೆ. ಪುಸ್ತಕಗಳು ನಿಮ್ಮೊಂದಿಗೆ ಭಾವನೆಗಳನ್ನು ಹಂಚ್ಕೊಳ್ತವೆ. ಪುಸ್ತಕಗಳು ನಿಮ್ಮೆಲ್ಲ ನೋವುಗಳನ್ನು ಮರೆಸ್ತವೆ. ಹೀಗೆ ಹಲವು ಲಾಭಗಳಿದ್ದಾವೆ ಪುಸ್ತಕಗಳಿಂದ. ನಿಮ್ಮ ಮನೆಯಲ್ಲಿ ಒಂದೊಂದು ಪುಟ್ಟ ಗ್ರಂಥಾಲಯವಿರಲಿ. ನಿಮ್ಮ ಮನೆಯಲ್ಲಿ ದೇವಸ್ಥಾನದ ಜಗಲಿ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಒಂದಷ್ಟು ಪುಸ್ತಕಗಳಂತಹ ಒಂದು ಪುಟ್ಟ ಏನಂದರೆ
ಕಪಾಟು ಅಥವಾ ಒಂದು ಒಳ್ಳೆಯ ಒಂದು ಪುಸ್ತಕಗಳ ಜೋಡಣೆ ನಿಮ್ಮ ಮನೆಯಲ್ಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ. ಆಮೇಲೆ ನನ್ನೆಲ್ಲ ವೀಕ್ಷಕರಿಗೂ, ಆಮೇಲೆ ಕೆಲವೊಂದಿಷ್ಟು ಜನ ಪ್ರಶ್ನೆ ಕೇಳಿದಿರಲ್ಲ, ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಪುಸ್ತಕದ ಮತ್ತು ಸಾಹಿತ್ಯದ ಕುರಿತಂತೆ ಇನ್ನೂ 10 ಹಲವು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ತಾವೆಲ್ಲರೂ ನನ್ನ ಚಾನಲನ್ನು ನೋಡ್ತಾ ಇರ್ರಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು.